ನೋಡಮ್ಮ ಈ ಫಸ್ಟಿಗೆ ಯಾರು ಸ್ಟೇಷನ್ಗೆ ಬರ್ಬೇಕಾದ್ರೆ ಹೊರಗಡೆ ಬಂದ ಫಸ್ಟ್ ಸೆಂಟ್ರಿ ಇರ್ತಾರೆ. ಸೆಂಟ್ರಿ ಯಾರು ಮಾಡ್ತಾರೆ ಅಂದ್ರೆ ಪಿ ಸಿ ಪೊಲೀಸ್ ಕಾನ್ಸ್ಟೇಬಲ್. ಈಚೆ ಕಡೆ ಹವಾಲ್ದಾರ್ ಇರ್ತಾರೆ, ಎಸ್ ಸಿ ಹೆಡ್ ಕಾನ್ಸ್ಟೇಬಲ್ ಅಂತ ಬರ್ತಾರೆ. ಆನಂತರ ಪ್ರಮೋಷನ್ ಏನಾಗುತ್ತೆ, AS ಆಗುತ್ತೆ. ಆನಂತರ ಕರ್ನಾಟಕದಾಗ ಆಲ್ ಓವರ್ ಇಂಡಿಯಾದಾಗ 3 ಡೈರೆಕ್ಟ್ ಸೆಲೆಕ್ಷನ್ ಆಗುವ, ಒಂದು PSI, ಒಂದು DYSP, ಒಂದು IPS. ಬಿಟ್ಟರೆ ಉಳ್ಕಿದ್ದೆಲ್ಲ CPI, ಅಡಿಷ್ನಲ್ SP ಅಥವಾ ADGP ಅಂತೇವಲ್ಲ ನಾವೆಲ್ಲ, ಅವೆಲ್ಲ ಪ್ರಮೋಷನ್. ಡೈರೆಕ್ಟ್ ಸೆಲೆಕ್ಷನ್ ಅಂದ್ರೆ 3 ಪೋಸ್ಟ, ಒಂದು PSI ಆಗುತ್ತೆ, PC, PSI, DYSP, IPS. ಇದು ಬಿಟ್ಟರೆ ಅವು ಎಲ್ಲನೂ ಪ್ರಮೋಷನ್ ಆಗ್ತಾವೆ. ಇವು ಡೈರೆಕ್ಟಾಗಿ ಬಂದಾಗ ಇಲ್ಲಿ ಇವ್ರು ಇರ್ತಾರೆ ಸೆಂಟ್ರಿ ಬಂದು ಏನು ಕೇಳ್ತಾರೆ, ನಿಮ್ಮದು ಏನೋ ವಿಷಯ ಇದ್ದರೆ ಇಲ್ಲಿ ಮೊದಲು ಅವ್ರಿಗೆ ಹೇಳ್ತಾರೆ. ಹೇಳಿದ್ರೆ ನಿಮ್ಮ ಹೆಸರು ಬರ್ಕೋತಾರೆ, ನಿಮ್ಮ ಊರು ನಿಮ್ಮ ಅಡ್ರೆಸ್ ಬರ್ಕೊಂಡು ವಿಸ್ಟರ್ ಲಿಸ್ಟ್ ಒಳಗೆ ಎಂಟ್ರಿ ಮಾಡ್ಕೋತಾರೆ. ಎಂಟ್ರಿ ಮಾಡ್ಕೊಂಡು ನೀವು ಇಲ್ಲಿ ಕಳಿಸ್ತಾರೆ. ನಿಮ್ಮನ್ನು ಇಲ್ಲಿ ಕಳಿಸಿದ ನಂತರ ನಿಮ್ದು ಏನದಲ್ಲ ನಿಮ್ಮ ಸಮಸ್ಯೆ ಅವ್ರಿಗೆ ಹೇಳಿದಾಗ ಯಾರಿಗೆ ಭೇಟಿ ಆಗಬೇಕು ಅನ್ನೋದು ಅವ್ರು ಹೇಳ್ತಾರೆ. PSI ಭೇಟಿ ಆಗಿ ಒಳಗಡೆ ಕಳಿಸ್ತಾರೆ, CPI ಭೇಟಿ ಆಗಿ ಮೇಲ್ಗಡೆ ಕಳಿಸ್ತಾರೆ. ಅಥವಾ ಬೇರೆ ಏನಾದ್ರು ವಿಷಯ ಇದ್ದರೆ ಅವ್ರ ಕರೆದು ಮಾತಾಡಿಸ್ತಾರೆ. ಅಲ್ಲಿಂದ ನಿಮ್ಗೆ FIR ಆಗೋದಿದ್ರೆ ನಿಮ್ಮ ಒಳಗಡೆ ಭೇಟಿ ಆದಾಗ ಸಮಸ್ಯೆ ಹೇಳ್ತಾರೆ. ಸಮಸ್ಯೆ ಹೇಳಿ ಅಂತ ಕರೆದು ಮಾತಾಡ್ತಾರೆ. FIR ಕಾಪಿ ಆದಾಗ DO ರೂಮ್ ಈಚೆ ಕಡೆ ಬರ್ರಿ ಸೈಡಾಗಿ, ಇದು DO ರೂಮ್. ಇದು ಬರ್ರಿ ಒಳಗಡೆ ಈ ರೂಮ್ ಇದೆ ಅಲ್ಲ, ಇದಕ್ಕೆ ನಾವು DO ರೂಮ್ ಅಂತೀವಿ. ಇಲ್ಲೇನಿರ್ತಾರೆ 3 ಜನ DOಗಳು ಇರ್ತಾರೆ. ಒಂದು DO ಅಂದರೆ ಒಂದು ಹರ್ಟ್ ಕೇಸ್ ಅಂತ ಮಾಡ್ತೇವೆ, ಚೀಟಿಂಗ್ ಮಾಡ್ತೇವೆ, UD ಅಂತ ಮಾಡ್ತೇವೆ. UD ಅಂದರೆ ನ್ಯಾಷನಲ್, ನೀವು ನೋಡ್ತಿರ್ತಾರೆ ಎಲ್ಲರೂ ಹ್ಯಾಂಗಿಂಗ್ ಮಾಡ್ಕೊಂಡಿರ್ತಾರೆ ಅಥವಾ ನಿರ್ಣಯ ಮೂಡಿಸಿರ್ತೀವಿ. ನಾವು ನ್ಯಾಚುರಲ್ ಡೆತ್, ಕೆಲವೊಂದು ಅನ್ಯಾಚುರಲ್ ಡೆತ್ ಇರ್ತಾವೆ. ಒಂದು 174 C ಅಂತ ಮಾಡ್ತಾರೆ, ಅಂದರೆ ಸಂಶಯ ಸಾವಿನಲ್ಲಿ ಸಂಶಯ ಇದ್ದರೆ ಮಾಡ್ತಾರೆ. ಈಗ ಮ್ಯಾರೇಜ್ ಆಗುತ್ತೆ, ಮ್ಯಾರೇಜ್ ಆದ ನಂತರ ಮಹಿಳೆಯರದು 7 ವರ್ಷದ ಒಳಗೇನಾದ್ರು ಸಾವಾದರೆ ಅದನ್ನ 306 ಮಾಡ್ತಾರೆ. ಅಂದರೆ ಮನ್ಯಾಗ ಗಂಡ ಎಲ್ಲರ ಮೇಲೆ ಬರ್ತದೆ, ಅತ್ತಿ ಮಾವ 8 ಮಂದಿ ಎಲ್ಲರೂ 8 ಜನ ಬರ್ತಾರೆ. ಆ ರೀತಿ ಅಂತಾರೆ 3 ಜನ ಇರ್ತಾರೆ. ಇಲ್ಲಿ FIR ಆಗುತ್ತೆ. FIR ಆದ ನಂತರ FIR ಕಾಪಿ 24/7 ಒಳಗೆ ಎಲ್ಲಿ ಹೋಗ್ಬೇಕು ಸಂಬಂಧಪಟ್ಟ ಪೋಸ್ಕೋ ಕೇಸ್ ಇದ್ದರೆ FTS ಅಂತ ಬೆಳಗಾವಿಗೆ ಹೋಗುತ್ತೆ. ಇಲ್ಲಾಂದ್ರೆ ನಾರ್ಮಲ್ ಕೇಸದು ಇಲ್ಲೇ ನಮ್ದು ಯಾವ್ದು ಮೂಲಿಗೆ ಅದಲ್ಲ ಇಲ್ಲೇ ಹೋಗುತ್ತೆ ಹೇಳಾಕ. ಇದು ರೈಟರ್ ರೂಮ್. ಒಬ್ಬ ರೈಟರ್ ಇರ್ತಾರಂತ ಬಾರ್ನಶತ್ ಮಾಡ್ತಾರೆ. ಸಮನ್ಸ್ ಡ್ಯೂಟಿ ಡೆಪ್ಯೂಟ್ ಆಯಿತು, ಸಮನ್ಸು ವಾರೆಂಟು ಕೋರ್ಟ್ನಿಂದ ಏನೋ ಬರುತ್ತಲ್ಲ ಒಬ್ಬರು ಮಾಡ್ತಾರೆ, ಒಬ್ಬರು ರೈಟರ್ ಮಾಡ್ತಾರೆ. ರೈಟರ್ ಅಂದರೆ ಜಾಬ್ ವೆರಿಫಿಕೇಷನ್ ಇರ್ಬೋದು, ಯಾವುದೇ ಅರ್ಜಿ ಇರ್ಬೋದು, ಸಕಾಲ ಇರ್ಬೋದು, ಎಲ್ಲವೂ ಇಲ್ಲೇ ಆಗ್ತದೆ. ನಿಮ್ದು ಏನೋ ಜಾಬ್ ವೆರಿಫಿಕೇಷನ್ ಬಂದರೆ ಇಲ್ಲೇ ಬರಬೇಕು. ಇವರ ಮಾಡಿ ಇಲ್ಲಿಂದ್ರೆ ವಾಪಸ್ ಎಲ್ಲಿಂದ ಬಂದಿರ್ತದಲ್ಲ ವಾಪಸ್ ಅಲ್ಲಿ ಹೋಗುತ್ತೆ. ನಿಮ್ಮ ಲಾಸ್ಟಿಗೆ ಗೊತ್ತಾ, ನೀವು ಫಸ್ಟಕ್ಕೆ ಈ ಪೊಲೀಸ್ ಆದ್ರೆ ಯಾವುದೇ ಜಾಬ ನೀವು ಲಾಸ್ಟ್ ಬೇಕಾದ್ ಮಾಡಿಕೊಂಡ್ರು ಲಾಸ್ಟ್ ಬರೋದು ಪೊಲೀಸ್ ವೆರಿಫಿಕೇಷನ್. ಅಂತಿಮವಾಗಿ ಪೊಲೀಸ್ ವೆರಿಫಿಕೇಷನ್ ಲಾಸ್ಟ್ ಕೇಳಿರ್ತಾರೆ ಆಪ್ಷನ್. ಅಲ್ಲಿ ಒಂದ್ಸಲ ಕ್ಲಿಯರ್ ಆಗ್ತದೆ, ಎಲ್ಲ ಕ್ಲಿಯರ್. ಮತ್ತು ಯಾವ್ದಾರು ಕೇಸ್ ಪಾಸ್ ಹತ್ರ ಕ್ಲಿಯರ್ ಆಗೋದಿಲ್ಲ. ಪಾಸ್ಪೋರ್ಟ್ ವೆರಿಫಿಕೇಷನ್ ಆಯ್ತು ನೋಡ್ರಿ. ಆ ಕಡೆ ಬರ್ರಿ, ಈ ಕಡೆ ಬರ್ರಿ. ಇದು ಪುರುಷರ ಬಂದಿಖಾನೆ ಹೌದಾ, ಇದು ಪುರುಷ ಹೌದಾ. ಇಲ್ಲಿ ಪುರುಷ ಬಂದಿಖಾನೆ, ಇದು ಮಹಿಳಾ ಬಂದಿಖಾನೆ. ಆಲ್ಮೋಸ್ಟ್ ಮಹಿಳೆಯರು ಇಟ್ಕೊಂಗಿಲ್ಲ. ಆಲ್ಮೋಸ್ಟ್ ಎಲ್ಲಿ ರೇರ್ ವರ್ಷದಾಗ 1 ಕೇಸ್ ಆಗಿರ್ತದೆ. ಆಲ್ಮೋಸ್ಟ್ ಬಂದಾಗ ಕಳಿಸಿರ್ತಾವೆ ನಾವು, ಸ್ಟೇಷನ್ದಾಗ ಇಟ್ಕೊಂಗಿಲ್ಲ. ಇಲ್ಲಾಂದ್ರೆ ಸಾಂತ್ವನ ಕೇಂದ್ರದಾಗ ಬಿಟ್ಟಿರ್ತೇವೆ. ಇಲ್ಲಾಂದ್ರೆ ವಾಪಸ್ ನಾವು ಯಾವಾಗ ಅವತ್ತು ಪ್ರೊಡ್ಯೂಸ್ ಮಾಡಿ ಅವತ್ತ ಕೊಟ್ಟು ಕಳಿಸಿರ್ತೇವೆ. ಅದು ಬಿಟ್ಟರೆ ಇದು ಒಂದು ವೆಪಣದು, ಇದು ವೆಪನ್ ಅಂದ್ರೆ ನಮ್ಮ ಪೊಲೀಸ್ಗೆ ಏನು ವೆಪನ್ ಇರ್ತದೆ. ಬಿಟ್ಟರೆ ಮುದ್ದೆ ಮಾಲು ಅಂದರೆ ಈ ಹೊಡೆದಾಡ್ದಾಗ ಏನಿರ್ತಲ್ಲ, ಲಾಂಗ್ ಇರ್ಬೋದು, ಕಲ್ಲು ಇರ್ಬೋದು, ಏನೋ ವೆಪನ್ ಇರ್ಬೋದು, ಅಥವಾ ನಾವು ಎಕ್ಸರ್ಸೈಸ್ ಮಾಡ್ತೇವೆ, ದಾರು ಇರ್ಬೋದು, ಬೇಕಾದ ಏನಾದರೂ ಇದು ಮುದ್ದೆ ಮೇಲೆ ಕೊಟ್ಟಾಡಿ. ಲಾಸ್ಟಿಗೆ ನಾವು ಕೋರ್ಟಿಗೆ ಚಾರ್ಜ್ ಶೀಟ್ ಮಾಡ್ತೀವಲ್ಲ, ಆಮೇಲೆ ಕೊಡ್ತೇವೆ ಕೋರ್ಟ್ ಕೇಳಿದಾಗ. ಅದೆಲ್ಲ ಮುದ್ದೆ ಮೇಲೆ ನಾವು ಸರಿಯಾಗಿ ಜೋಡಿಸಿ ಇಲ್ಲಿ ಇಟ್ಟಿರ್ತೀವಿ. 10 ವರ್ಷ ಬಿಟ್ಟರೆ ಇಲ್ಲೇ ಇರುತ್ತೆ. ಆಫೀಸರ್ ಬರ್ತಾರೆ ಹೋಗ್ತಾರೆ, ಪೊಲೀಸರು ಬರ್ತಾರೆ ಆದ್ರೆ ಮುದ್ದೆ ಮೇಲೆ ಎಲ್ಲಿ ಹೋಗೋದಿಲ್ಲ. ಇಲ್ಲಿ ಬರ್ತಾರೆ ಅಂದ್ರೆ ಸಿಸ್ಟಮೆಟಿಕ್. ಇದು ವೆಪನ್ ಕೊಡ್ತೀವಿ. ವೆಪನ್ ಚಾವೆಲ್ಲ ತೋರಿಸಿದ್ದೆ. ವೆಪನ್ ರೂಮು ಮೇನ್ ಇದೆ ಮುದ್ದೆ ಮೇಲೆ ಕೊಟ್ಟಾಡಿ. ಬಂದು ನಮ್ಮ ಆಫೀಸರ್ ಯಾರು ಹಿರಿಯರು ಬಂದು ತಗೊಂಡು ಇದು ಚೆಕ್ ಮಾಡ್ತಾರೆ. ಅದು ಸರಿ ಇದ್ದರೆ ಪೇಷಂಟ್ ಸರಿ ಇದ್ದಂಗೆ. ಅಚ್ಚಿಗೆ ಸಿಸ್ಟಮ್ ಅವೆಲ್ಲ ಲಾಕಪ್ಪ ಇಷ್ಟ. ಇವರೆಲ್ಲ ಆರ್ಮಿ ಅವರಲ್ಲ ಸರ್, ಪೊಲೀಸರು ಅದಾರ. ಪೊಲೀಸ್ ಆಗತ್ತಾರೆ ಒಳ್ಳೆ ಹೌದಾ. ಹಾಂ ಮಾಡಲ್ಲ, PSI ಮಾಡ್ರಿ, ಸಿವಿಲ್ ಪೇ ಅಲ್ಲ ಸಿಬ್ಬಂದಿ ಆಗ್ಯದ ರೀ. ಈಗೇನದ ಇಟ್ಟೆಲ್ಲ ಮಾಡ್ರಿ, ದೊಡ್ಡ ವಿಚಾರ ಇರ್ಬೇಕು. ಸಣ್ಣ ಏನು ಮಾಡ್ತಾರೆ. ಆರ್ಮಿ ಹೋಗ್ರಿ. ಆರ್ಮಿ ಫಸ್ಟ್ ಟೈಮ್ ನಾನು ಮೂಡ್ಲಿಗೆ ಬರೋ ಮಟ್ಟ ಗೊತ್ತಿಲ್ಲ ಆರ್ಮಿ ಇಟ್ಟು ಬಂದು ಮಾಡಕತ್ತೈತೆ ಅಂತೇಳಿ. ಮೂಡ್ಲಿಗೆ ಬಂದು ನಿಮ್ಮನ್ನು ನೋಡಿದ್ರೆ ಅಂದ್ರೆ ಗೊತ್ತಾಯ್ತು ನನಗೆ. ಹಾಂ ಆಯ್ತಮ್ಮ, ಮತ್ತೇನಾರ ಕೇಳ್ಬೇಕಾ? ಏನೋ ಕೇಳ್ಬೇಕಾ? ಅಲ್ಲ ಏನಾರ ಕೇಳ್ಬೇಕಾ? ಏನೋ ಡೌಟ್ ಅದ ಕೇಳ್ರಿ. ಏನೋ ಡೌಟ್ ಇದೆ ಕೇಳ್ರಿ. ಏನಾರ ಇದ್ರೆ ಏನು ಡೌಟ್ ಇದೆ? ಹಂಗಿರಲ್ಲಮ್ಮ, ಅದು ಐವ ಮೇಲೆ ಡಿಪೆಂಡ್. ನೀನು ನಾಳೆ PSI ಆಯ್ತು ನಿನ್ನ ಮೇಲೆ ಡಿಪೆಂಡ್ ಇರ್ತದೆ. ನೀ ಅರೆಸ್ಟ್ ಮಾಡ್ಬೇಕಾ ಮಾಡಬಾರ್ದು. ನೀನು ಐವ ಇರ್ತಿ. ನೀನಾಜು ಪೂರ್ಣವಾಗಿ ಕೇಸ್ ಏನಿರ್ತಲ್ಲ, ಕೇಸ್ ಐವ ಅಂದ್ರೆ ಇನ್ಚಾರ್ಜ್ ಆಫೀಸರ್ ನೀನೇ ಇರ್ತೀಯ. ಕೇಸ್ ಸ್ಟಾರ್ಟ್ ಆದ ಕೇಸ್ ಎಂಡ್ ಅಂದ್ರೆ ಕೋರ್ಟ್ನಾಗ ಎಂದು ಮುಗಿತಿಲ್ಲ ಅಲ್ಲಿವರೆಗೆ ಸಾಕ್ಷಿ ನಿಂದು ಇರ್ತದೆ, ಅವ್ರದ್ದು ಇರ್ತದೆ.
ಅರೆಸ್ಟ್ ಮಾಡ್ಬೇಕು, ನನಗೆ ಅನಿಸ್ಬೇಕು, ನೀನು ಅರೆಸ್ಟ್ ಮಾಡಬೇಕು ಮಾಡ್ಬಾರ್ದು ಅಂದ್ರೆ ಅರೆಸ್ಟ್ ಮಾಡ್ತಿಲ್ಲ ಮಾಡಂಗಿಲ್ಲ. ಅದು ನಿನಗೆ ಅನಿಸ್ತದೆ, ನೀ ಕೆಲಸ ಮಾಡೋದ್ನಾಗ ಗೊತ್ತಾಗ್ತದೆ ಇವ್ನು ಅರೆಸ್ಟ್ ಮಾಡಬೇಕು ಮಾಡಬಾರ್ದು. ಈಗ ಹರ್ಟ್ ಕೇಸ 307 ಮಟ್ಟ PSI ಮಾಡ್ತಾರೆ. ಈ ಪೋಸ್ಕೋ ಮರ್ಡರ್ ಕೇಸನ್ನು CPI ಮಾಡ್ತಾರೆ. ಅಟ್ರಾಸಿಟಿ ವಿತ್ ಈ DP ಆ್ಯಕ್ಟ್ ಬರ್ತಲ್ಲ, ಇದನ್ನು ವರದಕ್ಷಿಣೆ ಸಾವು, ಡೊಮೆಸ್ಟಿಕ್ ವೈಲೆನ್ಸ್, ಅದನ್ನು DSP ಮಾಡ್ತಾರೆ. ಅರ್ಥ ಆಯ್ತಾ? ಉಳ್ಕಿದ್ದೆಲ್ಲ ಅವ್ನು ಬಿಟ್ಟರೆ ಅವು 2 ಮರ್ಡರು ಪೋಸ್ಕೋ ಅದರ ಹೀನಸ್ ಕೇಸನ್ನು CPI ಮಾಡ್ತಾರೆ. ಅದ್ರ ಮೇಲಿಂದ 2 ಕೇಸ್ ಮಾಡ್ತಾರೆ, DSP ಯಾವುದು, ಒಂದು ಅಟ್ರಾಸಿಟಿ, ಒಂದು ವರದಕ್ಷಿಣೆ ಸಾವು. ಬಿಟ್ಟರೆ ಉಳ್ಕಿದ ಕೇಸಲ್ಲ PSI ಅಂದರೆ IOR ಇರ್ತಾರಲ್ಲ. ಈ ಕೆಲವೊಂದು ನೀವು ನೋಡಿರ್ತೀರಿ, ಈ ಘಟಪ್ರಭಾ PI ಸ್ಟೇಷನ್, ಇನ್ಸ್ಪೆಕ್ಟರ್ ಸ್ಟೇಷನ್, ಕೆಲವೊಂದು ಇದು PSI ಸ್ಟೇಷನ್. ಅದ್ರ ಈಗೆಲ್ಲ PI ಅಪ್ಲಿಕೇಟ್ ಮಾಡಕತ್ತಾರೆ. ಬಹುಶಃ ನೀವು ಬರ್ಬಿಡ್ದಂದ್ರೆ ಎಲ್ಲರೂ ಬಹುಶಃ ಆಗಿ ಹೋಗಿರ್ತಾವೆ. ಮತ್ತೆ ಕೇಳ್ಬೇಕಾ?